ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೊ ಈಗಾಗಲೇ ಕ್ರೈಸ್ ನೋಟಿಫಿಕೇಷನ್ ಔಟ್ ಆಗಿದೆ. ಟೋಟಲ್ ಬಂದು 767 ಪೋಸ್ಟ್. ಅರ್ಜಿ ಸಲ್ಲಕ್ಕೆ ದಿನಾಂಕ ಬಂದು 15ನೇ ತಾರೀಕು ಇದೇ ತಿಂಗಳು. ಸೊ ಇನ್ಫಾರ್ಮೇಷನ್ ನೋಡ್ಕೊಳ್ಳೋದಾದರೆ ಟೋಟಲ್ ಬಂದು 725 ಪ್ಲಸ್ 42 767 ಪೋಸ್ಟ್. ಓಕೆನಾ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ಹುದ್ದೆಗಳಿಗೆ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ ವಿವರ ಆಗಿರುತ್ತೆ. ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ ಯಾವೆಲ್ಲ ಹುದ್ದೆ ಇದೆ ಅಂತ. ನಂಬರ್ 1 ಬಂದು ಕನ್ನಡ ಭಾಷಾ ಶಿಕ್ಷಕರು. ಸೊ ಇದಕ್ಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಮಾನ್ಯತೆ ಪಡೆದ ಡಿಗ್ರಿ, ಇದ್ರ ಜೊತೆಗೆ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ರಾಜ್ಯ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾದ 4 ವರ್ಷಗಳ ಕನ್ನಡ ಪಂಡಿತ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗುವಂಥದ್ದು. ಸೊ ನಿಮಗೆ ಕನ್ನಡ ಡಿಗ್ರಿ ಇರಬೇಕಾಗಿರುತ್ತೆ. ಸೊ ಇಂಗ್ಲೀಷ್ ಬಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಓಕೆನಾ. ಮತ್ತು ಅದರ ಒಂದು ರಿಲೇಟೆಡು ಇದರ ಜೊತೆಗೆ ಬಿ ಎಡ್ ಆಗಿರಬೇಕು. 100% ಬಿ ಎಡ್ ಆಗಿರಬೇಕು. ಓಕೆನಾ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ಗೆ ಬಿ ಎಡ್ ಆಗಿರಬೇಕು. ಇದರ ಜೊತೆಗೆ ಹಿಂದಿ ಭಾಷೆಗೆ ಡಿಗ್ರಿ ಪ್ಲಸ್ ಬಿ ಎಡ್. ಮತ್ತು ಎಷ್ಟೋ ಜನ KTET ಬಗ್ಗೆ ಕೇಳ್ತಿದ್ದಾರೆ. ಕೊನೆಯಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. KTET ಬಂದು ಕಂಪಲ್ಸರಿ ಇದೆಯಾ ಇಲ್ಲ ಅಂತ. ಓಕೆನಾ. ನೋಡಿ, ಹಿಂದಿ ಭಾಷಾ ಶಿಕ್ಷಕರನ್ನಾಗಿ ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಬಿ ಎಡಲ್ಲಿ ಹಿಂದಿ ಆಗಿರಬೇಕು. ಓಕೆನಾ. ಹಿಂದಿ ಮೆಥಡ್ ಆಗಿರಬೇಕು. ರೈಟ್. ನೆಕ್ಸ್ಟ್ ಗಣಿತ ಶಿಕ್ಷಕರು. ಇದು ಕೂಡ ಸೇಮ್ ಆಗಿರುತ್ತೆ. ಗಣಿತ ಮತ್ತು ಭೌತಶಾಸ್ತ್ರ ಕಡ್ಡಾಯ ವಿಷಯದೊಂದಿಗೆ ವಿಜ್ಞಾನ ವಿಷಯದಲ್ಲಿ ಸ್ನಾತಕ ಪದವಿ ಪಡೆದಿರಬೇಕು ಮತ್ತು ಇದರೊಂದಿಗೆ ಕೆಳಕಂಡ ಯಾವುದೇ ಒಂದನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿರಬೇಕು ಎಂದರೆ ರಸಾಯನಶಾಸ್ತ್ರ ಅಥವಾ ಕಂಪ್ಯೂಟರ್ ಸೈನ್ಸ್ ನಡೆಯುತ್ತೆ ಚೆನ್ನಂಗೆ. ಇದರ ಜೊತೆಗೆ ಬಿ ಎಡ್ ಇರಬೇಕು. ವಿಜ್ಞಾನ ಶಿಕ್ಷಕರು. ಓಕೆನಾ. ವಿಜ್ಞಾನ ಶಿಕ್ಷಕರಿಗೆ ಕಂಪಲ್ಸರಿ 2 ಆಗಿರಬೇಕಾಗಿರುತ್ತೆ. ಯಾವುದು ಅಂತ ಹೇಳಿದ್ರೆ ಐದರ್ ಝುವಾಲಜಿ ಆರ್ ಬಾಟ್ನಿ ಡಿಗ್ರಿ ನಡೆಯುತ್ತೆ. ಓಕೆ. ಇದರ ಜೊತೆಗೆ ಬಿ ಎಡ್ ಮಾನ್ಯತೆ ಪಡೆದಿರಬೇಕು. ಓಕೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ಯಾವುದಾದ್ರೂ ಪದವಿನಲ್ಲಿ ಸಬ್ಜೆಕ್ಟ್ಸ್ ಲೈಕ್ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇದರಲ್ಲಿ ಕಲಾ ಮಾಧ್ಯಮದಲ್ಲಿ ತೊಗೊಂಡಿರಬೇಕಾಗಿರುತ್ತೆ. ಇದರ ಜೊತೆಗೆ ಆರ್ಟ್ಸ್ ಮೆಥಡಲ್ಲಿ ಬಿ ಎಡ್ ಮಾಡಿರಬೇಕಾಗಿರುತ್ತೆ. ಓಕೆ. ಮತ್ತು ಕನ್ನಡ ಪ್ರಥಮ ಭಾಷೆ ಕನ್ನಡ ಆಗಿರಬೇಕಾಗಿರುತ್ತೆ. ಓಕೆ. ಸೊ ಇದ್ರ ಬಗ್ಗೆ PDF ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಕಂಪ್ಲೀಟ್ PDF ನೋಡ್ಕೊಳ್ಳಿ. ಇದು ಜಸ್ಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಓಕೆ. ಇದರ ಜೊತೆಗೆ ಇಲ್ಲಿ ನೋಡ್ಕೊಳ್ಳೋದಾದರೆ ಗಣಕಯಂತ್ರ ಶಿಕ್ಷಕರಿದೆ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಐದರ್ BCA, BSc ಕಂಪ್ಯೂಟರ್ ಸೈನ್ಸ್ ಅಥವಾ BE ಕಂಪ್ಯೂಟರ್ ಸೈನ್ಸ್, BE ಇನ್ಫಾರ್ಮೇಷನ್ ಸೈನ್ಸ್ ನಡೆಯುತ್ತೆ. ಓಕೆನಾ. ಸೊ ಇದಕ್ಕೆ ಬಿ ಎಡ್ ಬೇಕಾಗಿಲ್ಲ. ಓಕೆ. ಜಸ್ಟ್ ಉತ್ತೀರ್ಣ ಆಗಿದ್ರೆ ಸಾಕು. KTET ಇದೆಯಾ ಇಲ್ವಾ ಕೊನೆಯಲ್ಲಿ ಹೇಳ್ತೀನಿ. ದೈಹಿಕ ಶಿಕ್ಷಕರು ಇವರು BPEd ಮಾಡಿರಬೇಕಾಗಿರುತ್ತೆ. ಓಕೆ. ಡಿಗ್ರಿ ಜೊತೆಗೆ BPEd ಆಗಿರಬೇಕಾಗಿರುತ್ತೆ. ಇಲ್ಲಿ ನೋಡ್ಕೊಳ್ಳೋದಾದರೆ ಹೆಚ್ಚುವರಿ ಅರ್ಹತೆಗಳು ಅಂತ ಕೊಟ್ಟಿದ್ದಾರೆ. ಇದು ಬಂದು KTET ಅಥವಾ CTET ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಿರುವಂಥದ್ದು. ನೋಡಿ, 1ರಿಂದ 6 ಶಿಕ್ಷಕರ ಹುದ್ದೆಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು. ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರ ಶಿಕ್ಷಕ ಅರ್ಹತಾ ಪರೀಕ್ಷೆ CTET ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ಇಲ್ಲಿ ಗಣಕಯಂತ್ರದ್ದು ಮತ್ತು ದೈಹಿಕ ಶಿಕ್ಷಣದ್ದು ಮೆನ್ಷನ್ ಮಾಡಿಲ್ಲ. ಸೊ ಗಣಕಯಂತ್ರ ಶಿಕ್ಷಕರಿಗೆ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ TET ಬೇಕಿಲ್ಲ. ಓಕೆ. ನೆಕ್ಸ್ಟ್ ಇದು ಬಂದು ಏಜ್ ಲಿಮಿಟ್ ಇರುತ್ತೆ. ಏಜ್ ಲಿಮಿಟ್ ಬಂದು GM ಕ್ಯಾಂಡಿಡೇಟ್ಸ್ 45 ವರ್ಷ, 2A 2B 3A 3B 48 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಕ್ಯಾಟಗರಿ 1, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ 50 ವರ್ಷ ವಯೋಮಿತಿ ಇರುತ್ತೆ. ಜೊತೆಗೆ ನೋಡಿ, ಇದು ಬಂದು ಮೇಲುಗಡೆ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ಇದು ಕೆಳಗಡೆ ಬಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭಿಕ ದಿನ 15ನೇ ತಾರೀಕು 7ನೇ ತಿಂಗಳು.
ಇದರ ಜೊತೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನ 13ನೇ ತಾರೀಕು 8ನೇ ತಿಂಗಳು. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನ 14/8. ರೈಟ್. ಇದರ ಜೊತೆಗೆ ಕಾಯಂಪುರ ಅವಧಿ ವೇತನ ಶ್ರೇಣಿ ಇರಲಿ, ಇದು ವೇತನ ಶ್ರೇಣಿ ಇರಲಿ. ಇದು ನೋಡಿ, ಶುಲ್ಕ ನೋಡ್ಕೊಳ್ಳಿ. ಶುಲ್ಕ ನೋಡ್ಕೊಳ್ಳೋದಾದರೆ 750 ರೂಪಾಯಿ ಫಾರ್ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B. 500 ರೂಪಾಯಿ ಬಂದು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಕ್ಯಾಟಗರಿ 1, ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ, PH ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿ. ಓಕೆ. ಸೊ ಇದು ಬಂದು ನಿಮಗೆ ಎಕ್ಸಾಮಿನೇಷನ್ ಪ್ಯಾಟ್ರನ್. 2 ಪೇಪರ್ಸ್ ಇರುತ್ತೆ. ಪೇಪರ್ 1 ಹ್ಯುಮ್ಯಾನಿಟೀಸ್ ಅಥವಾ ಜನರಲ್ ಸ್ಟಡೀಸ್ ಇಲ್ಲಿ ಕೊಟ್ಟಿದ್ದಾರೆ ಯಾವುದು ಏನು ಅಂತ. ಸೆಕೆಂಡ್ ಬಂದು ನಿರ್ದಿಷ್ಟ ಪತ್ರಿಕೆ, ವಿಷಯವಾರು ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ. ಅದು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತೀನಿ, ನೋಡ್ಕೊಳ್ಳಿ. ರೈಟ್. ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿ ನಿಮಗೆ. ಓಕೆನಾ? ಯು ಕ್ಯಾನ್ ಡೌನ್ಲೋಡ್ ದ PDF. ಇದರ ಜೊತೆಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.